ಸುಮಕ್ಕ ಸುಮಕ್ಕ ಯಾಕ್ರಿ ಅದಕ್ಕೆ ಒದರಾಕತ್ತೀರಿ? ಅಲ್ವಾ ಸಂಜೆ ಮಾಡಿನೂ ಏನು ಊಟ ಮಾಡಿಲ್ಲ. ಬಾರಾದ ಹೊತ್ತಾತು, ಹೊಟ್ಟೆ ಎಸಾಕತ್ತೈತಿ. ಏನ್ರ ಸ್ವಲ್ಪ ಊಟಕ್ಕಿದ್ರೆ ಹಾಕೊಂಬಾವ. ಏನಿದು 3 ಹೊತ್ತು ಬರೇ ಊಟ ಅಂತೀರಲ್ಲ, ಈಗೇನ್ ಬಾಳ ಟೈಮ್ ಆಗೈತಿ? ಇನ್ನೂ ಏನು ಅಡ್ಗೆ ಮಾಡಿಲ್ಲ, ಆಮೇಲೆ ಊಟ ಮಾಡಕತ್ರ. ಅಪ್ಪ ಏನದ ಹಾದ್ಯಾ ಕೂತಿ ಒತ್ತಾಡ್ ದಂಡಿಗೆ ಸರದ್ ಕುಂದ್ರ. ಅಶೋಕ, ಯಾಕೋ ಸ್ವಲ್ಪ ಮೈಯಾಗ ಹುಷಾರಿದ್ದಂಗಿಲ್ಲ. ಒಂದೆರಡು ಗುಳಿಗೆನ ತಂದು ಕೊಡು. ತಿನ್ನಾಂಗ್ ತಿತ್ತಿ ಉಣಾಂಗ್ ಉಂತಿ ಮತ್ತು ಮೈಯಾಗ ಆರಾಮಿಲ್ಲ ಅಂತ ಹೇಳ್ತಿ. ಸ್ವಲ್ಪ ಎದ್ದ ಕೆಲಸ ಬಗ್ಸಿ ಮಾಡ್ಬೇಕು. ಅದನ್ನ ಬಿಟ್ಟು ಬರ ಗುಳಿಗೆ ಅಂತ ಏನು ತೆಗದಿ ಅದನ್ನ? ಅಶೋಕ, ನಿಮ್ಮ ವಯಸ್ಸಿನ ನಾ ರಗಡು ದುಡಿದಿನೋ, ನಮ್ಮದು ಮಿಕ್ತಪ್ಪ. 2 ಗುಳಿಗೆ ತಂದು ಕೊಡು ತಮ್ಮ, ಪುಣ್ಯ ಬರ್ತೈತಿ. ಬರೇನಿದ್ ಇದಾಯ್ತಳ, ಆಮ್ಯಾಗ ಊರಾಗ ಹೋದಾಗ ತೊಗೊಂಬರ್ತಳ. ಶೋಭಾ, ಏನ್ ಮಾಡಾಕತ್ತಿ? ಊಟಕ್ಕೆ ಏನ್ ಮಾಡಿ? ಅಡಿಗೆ ಮಾಡಿ ಬಾಳತ್ತಾತು. ನೀವ ಹೊರಗೆ ಹೋಗಿದ್ರಲ್ಲ. ಆಯ್ತ, ಹೊಟ್ಟಿ ಭಾಳ ಸತಿ ಊಟಕ್ಕೆ ಹಾಕೊಡು. ಅಪ್ಪ ಏನ್ರ ಊಟಕ್ಕೆ ಹಾಕಿ ಕೊಟ್ಟಿ ಇಲ್ಲ? ಅಯ್ಯ, ಅವೇನ್ ಕಾಲಿನೇ ಇರ್ತಾನ, ಆಮೇಲೆ ಊಟ ಮಾಡ್ತಾನ. ನೀವು ಮೊದಲು ಊಟ ಮಾಡ್ಬರ್ರಿ. ಅವ್ನ ಸರ ನನಗೂ ಸಾಕಾಗೈತಳ, ಎಲ್ಲ ಕುತ್ತಲೇ ಬೇಡ್ತಾನ. ಆಯ್ತ, ನಾನು ಊಟಕ್ಕೆ ಹಚ್ಕೊಡು. ಅಪ್ಪ ಯಾಕೆ ಮೆತ್ತಗಾಗಿಲ್ಲ? ಮೈಯಾಗ ಆರಾಮಿಲ್ಲನ? ಹೌದಪ್ಪ, ಮೈಯಾಗ ಭಾಳ ಆರಾಮಿಲ್ಲ. ಏಕದಮ್ಮ ಬಂದಂಗೆ ಆಗತ್ತೈತಿ. ಅಶೋಕಗೂ ಗುಳಿಗೆ ತೊಂಬತ್ತೇನೆ, ಊರಾಗ ಓದತ್ತೈತೆ. ಯಾಕಪ್ಪ ಹೊರೋಗಿದ್ಯಾ? ಅಲ್ಲಪ್ಪ, ಹೊತ್ತಿ ಊಟ ಮಾಡಿದ್ರೆ ಯಾಕೆ ಆರಾಮ್ ತಪ್ತೈತಿ? ಟೈಮ್ ಸರಿ ಊಟ ಮಾಡಂಗಿಲ್ಲ, ಬಿಡಂಗಿಲ್ಲ. ಅಲ್ಲೋ ಹುಚ್ಚ, ಮೈಯಾಗ ಆರಾಮಿಲ್ಲ, ಊಟ ಹೋಗಂದ್ರೆ ಹೆಂಗೆ ಹೋಗಿತ್ತು? ಇರ್ಲಿ ಬಿಡು, ಒಳಕೊಂಡ್ರು ನಡಿ. ಊಟ ಅದು ಮಾಡಿ ಇಲ್ಲ? ಸುಮ್ಮಕ್ಕೆ ಊಟಕ್ಕೆ ಹಚ್ಕೊಡತ್ತೇಪ್ಪ. ಇನ್ನ ಅಡಿಗೆ ಮಾಡಿಲ್ಲ. ಅಡಿಗೆ ಮಾಡಿದ ಊಟ ಮಾಡ್ತೀನಿ. ಹಿಂಗ್ಯಾಕೆ ಕೂತಿ ಬಿಸಿಲಾಗ? ನಡಿ ಒಳಗೆ. ವೈನಿ, ಏನಪ್ಪ? ಅಪ್ಪ ಯಾಕೋ ಮೆತ್ತಗೇನ? ಸ್ವಲ್ಪ ಏನ್ರ ಊಟಕ್ಕೆ ಹಾಕೊಟ್ರಲ್ಲ. ಮುಂಜಾನೆ ಊಟ ಮಾಡಂದ್ರೆ ಊಟ ಮಾಡಿಲ್ಲ, ರಗಡ್ ಚಹಾ ಕುಡ್ದಾನ. ಆತಾಳ ಹಚ್ಕೊಡ್ತೀನಿ. ವೈನಿ, ಯಾಕೋ ಅಪ್ಪ ಮೈಯಾಗ ಆರಾಮಿದ್ದಂಗಿಲ್ಲ, ಬಾಯಿ ಸೈ ಹತ್ತಂಗಿಲ್ಲೇನು? ಸ್ವಲ್ಪ ಏನ್ರ ಮಾಡಿಕೊಟ್ರಲ್ಲ. ಮನೆಗೆ ಅದೊಂದು ಜೋಡಾಗೈತಿ. 3 ಹೊತ್ತು ಮಾಡಿ ಹಾಕಿ ಸಾಕಾಗೈತಿ ನನಗಂತೂ. ಆಯ್ತಾಳಪ್ಪ, ಹಚ್ಕೊಡ್ತೀನಿ. ಗಂಟ್ಲಾಗ ಹೆಂಗೆ ಇಳಿತೈತಿವ? ಬರೀ ಒಂದಿಟ್ಟು ಸಾಂಬಾರು ಹಾಕಂದಿನಿ. ಚಲೋ ಆಯ್ತು ತಗೋವ, ಚಲೋ ಆಯ್ತು. ಮಾಡಕ್ಕೆ ತಿಂತಾನ ನಿಮ್ ದೊಳತ್ ನೋಡು. ಅಪ್ಪ, ನಿನಗೆ ಬುದ್ಧಿ ಐತಿಲ್ಲ? ಸಣ್ಣ ಹುಡುಗರತ್ಲೆ ಮಾಡ್ತಿಲ್ಲ. ತಿನ್ನು ಅನ್ನ ಕಾಲಾಗ ಚಲ್ತಿ, ಗೊತ್ತಾಗಲ್ಲ? ಅಶೋಕ, ಹೊಟ್ಟೆ ಹಸಿದದ್ದು ನಂದು. ಉಣ್ಣು ಅನ್ನದ ಬಗ್ಗೆ ನನಗೆ ಹೇಳುತ್ತೀಯನೋ? ಬರೀ ಅನ್ನ ಹಾಕಿಕೊಟ್ಟಾಳ ನೀನು ಹೇಳ್ತಿ. ಇದ್ರ ಮ್ಯಾಗ ಒಂದಿಟ್ಟು ಸಾಂಬಾರು ತಂದು ಹಾಕುವ ಅಂದ್ರೆ ಯಾಕಡೆ ಬೇಕಾದಾಗ ಮಾತಾಡಿ ಹೋಗ್ತಾಳೆ. ಸ್ವಲ್ಪ ನೀರ ಹೇಳು, ನೀರ ಹೇಳು. ಅಪ್ಪ, ಒಟ್ಟು ಕುತ್ತಲೆ ತಂದು ಕೊಡಂದ್ರೆ ಹೆಂಗೆ ತಂದು ಕೊಡ್ತಾರೆ? ನಿನಗೆ ಹಸುವಾಗಿತ್ತಿಲ್ಲ? ಹೋಗಿ ಅಡಿಗೆ ಮನೆಯಾಗ ಹಾಕೊಂಡು ತಿನ್ಬೇಕು. ಅದನ್ನ ಬಿಟ್ಟು ಅವ್ರಿಗೆ ತಂದು ಕೊಡಿ, ಇವ್ರಿಗೆ ತಂದು ಕೊಡಂದ್ರೆ? ಅಶೋಕ, ಚಲೋ ಐತಿಪ್ಪ ನಿನ್ನ ಮಾತು. ಹೊಟ್ಟೆ ಹಸದ ನಮ್ಗೆ ಹೊಟ್ಟೆ ತುಂಬಲಿಲ್ಲ, ನಿನ್ನ ಮಾತು ಕೇಳಿ ಹೊಟ್ಟೆ ತುಂಬ್ದಂಗಾತು. ಚಲೋ ಕಲ್ತಿಪ್ಪ ಮಾತು. ಯಾವಾಗ ನೋಡಿದ್ರು ಇದಾತಲ್ಲ ಒಮ್ಮರೆ, ತಿಂದು ಎದ್ದು ಹೇಳಿನ. ಅಶೋಕ, ಹೊರಗೆ ಹೊಂಟಿಯನ್ನ ಬರಾಗ ಒಂದೆರಡು ಗುಳಿಗಿರ ತೊಗೊಂಬಾರೋ. ಅಲ್ಲಕ್ಕ, ಮೊದಲು ಮಾವು ಬೇಷ ಇದ್ದ, ಈಗ ಬರ್ಬರ್ತಾ ಒಂಥರ ಮಾಡಾಕಂತ ನೋಡ. ಹೌದವ, ಸಾಕಾಗೈತಿ. ಎಲ್ಲ ಕುಂತಲೆ ತಂದು ಹಾಕ್ಬೇಕಾಗೈತೆ ಅವ್ನು. ಒಬ್ಬೊಬ್ರು ಮನ್ಯಾಗ ಹತ್ತಿರಂಗಿಲ್ಲ, ಮಾವು ಇರಂಗಿಲ್ಲ. ಅವ್ರ ಜೀವನ ಎಷ್ಟು ಚಂದ ಇರ್ತೈತೆ ನೋಡಕ್ಕ. ನಮ್ಮ ಹಣೆ ಬರವ ಎಂತೆಂತರಿಗೆ ಸಾವು ಬರುತ್ತೆ. ನಿಮ್ಗೆ ಯಾಕೆ ಸಾವು ಬರೋದನ? ಮೊದಲು ನಮ್ಗೊಂಡ್ಗಳಿಗೆ ಬುದ್ಧಿಲ್ ಬಿಡಕ್ಕ ಅಪ್ಪಪ್ಪನ್ ಸಲ್ಗಿ ಕೊಡ್ತಾವು. ನನಗೂ ಹೇಳಿ ಮಿಕ್ಕೈತಿ, ಅವ್ನ ಮನಿಂದ ಹೊರಗಾಕದಷ್ಟ. ಇನ್ನು ನೀಟ್ ಮಾವಾಗ ಹೇಳಕ್ಕ, ನಾನಿಟ್ ನಮ್ಮವ್ರಿಗೆ ಹೇಳ್ತೇನೆ. ಮೊದಲು ಆ ಮುದ್ಕೊಂಡು ಹೊರಗಾಕೋನು. ಮೊದಲ ಆ ಕೆಲಸ ಮಾಡುವ. ನನಗೂ ಸಾಕ ಹೋಗೈತಿ. ಮೊದಲ ಆ ಮುದ್ಕೊಂಡು ಹೊರಗಾಕ.
ಯಾಕೆ ಸುಮ್ಮ ಏನೋ ಮಾತಾಡೋದೈತೆ ಅಂದಲ್ಲ ಏನದ? ಅಲ್ರಿ ಇನ್ನೊಬ್ರ ಮನ್ಯಾಗ ಗಂಡ ಹೆಂಡತಿ ಎಷ್ಟು ಚಂದ ಇರ್ತಾರ, ನಿಮ್ಮ ಅಪ್ಪನ ಕಲಾಗ ಸಾಕಾಗಿ ಬಿಟ್ಟೈತಿ ನೋಡು. ಯಾಕೆ ನಮ್ಮ ಅಪ್ಪನಿಂದ ಏನಾಗಿದೆ? ಅವ್ನಿಗೆ ಯಾಕೆ ಹಂಗೆ ಮಾಡ್ತೀರಿ? ನಮಗೂ ಕುತ್ತಲ್ಲೇ ತಂದು ಹಾಕಿ ಸಾಕಾಗೈತಿ, ಎಷ್ಟಂತ ಮಾಡು ನಾವು. ಅಲ್ಲ ಸುಮ್ಮ ಅವ ಮುದುಕ್ ಮನುಷ್ಯ ಅದಾನ, ಊಟಕ್ಕೆ ಹಾಕಿದ್ರೆ ಏನು ಕಮ್ಮಕೈತಿ? ನೋಡ್ರಿ ನಮ್ಮ ಕೆಲ್ಸನ ನಮಗ್ 100 ಇರ್ತಾವ, ಅವನಿಗ ಮಾಡಿ ಹಾಕುದು ನಮ್ಗೆ ಆಗುದಿಲ್ಲ. ಮೊದಲ ಹೊರಗೆ ಹಾಕ್ರಿ ಅವ್ರು. ಏ ಸುಮ್ಮ ಏನು ಮಾತಾಡಕೈತಿ? ಹುಚ್ಚಿಚ್ಚದೇನ? ನಮ್ಮ ಅಪ್ಪನ ಮನೆ ಬಿಟ್ಟು ಹೊರಗೆ ಹಾಕೋದ? ಹಾಕ್ಬೇಕ್ರಿ, ನಾವು ಮೊದಲು ಚಂದಾಗಿರ್ಬೇಕಂದ್ರೆ ಅವ್ರ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು. ಸುಮ್ಮ ಇದಕ್ಕೆ ಅನ್ನೋ ಇನ್ನು ಏನು ತಿಳ್ಕೊಳಕಿಲ್ಲ, ನಿನಗ್ಯಾಕೆ ಇಂಥ ಬುದ್ಧಿ ಬತ್ತ? ಅವ್ರೇನು ತಿಳ್ಕೊಳಲ್ಲ, ನಿಮ್ಮ ಒಯ್ನಿ ನಾವು ಇಬ್ರು ಕೂಡ ಪ್ಲಾನ್ ಮಾಡಿವಿ, ಮೊದ್ಲು ಅವ್ರನ್ನ ಹೊರಗೆ ಹಾಕ. ಹಡದಪ್ಪನ ಮನೆ ಬಿಟ್ಟು ಹೊರಗೆ ಹಾಕೋದ? ಇದೆಂತ ಕೆಲಸ? ಹಾಕ್ಬೇಕ್ರಿ, ನಾನ್ ನಿಮ್ ಜೊತೆ ಚಂದಾಗಿ ಜೀವನ ಮಾಡ್ಬೇಕಂದ್ರೆ ಹೊರಗೆ ಹಾಕ್ಬೇಕು. ನಿಮ್ಮಪ್ಪನ ಹೆಚ್ಚಾಗಿದೆ ಅಂದ್ರೆ ನಾನ ಮನೆ ಬಿಟ್ಟು ಹೋಗ್ತೇನೆ ತಗೋರಿ. ಶೋಭಾ ಏನು ಹೇಳಕತ್ತೀನಿ? ನಮ್ಮಪ್ಪನ ಮನೆ ಬಿಟ್ಟು ಹೊರಗೆ ಹಾಕೋದಾ? ಹೇ ಹಾಕ್ಬೇಕ್ರಿ, ಮನೆ ಬಿಟ್ಟು ಹೊರಗೆ ಹಾಕ್ಬೇಕು. ನಾವೇ ಎಷ್ಟಂತ ಮಾಡಾಕುನು. ಶೋಭಾ ನಮ್ಮ ಅಪ್ಪ ಒಂದು ತುತ್ತು ಕೂಳು ಹಾಕೋದಾಗೋದಿಲ್ಲ? ಆಗುದಿಲ್ಲ ರೀ, ಅವ್ರು ಹೇಳ್ದಾಗ ನಮ್ಗೆ ಕೇಳಕ್ಕೆ ಆಗುದಿಲ್ಲ. ಶೋಭಾ ನಮ್ಮಪ್ಪ ನಮ್ಮ ಸಲಮ್ಮ ಎಷ್ಟು ಹೈರಾಣ ಏನು, ಅವನು ಮನೆ ಬಿಟ್ಟು ಹೊರಗೆ ಹಾಕೋದು ನಮ್ಗೆ ಆಗೋದಿಲ್ಲ. ಹಂಗಾದ್ರೆ ನಮಗೂ ನಿಮ್ಮ ಜೊತೆ ಬಾಳೆ ಮಾಡಕ್ಕೆ ಆಗುದಿಲ್ಲ. ಶೋಭಾ ಏನೇನು ಮಾತು? ಹೌದ್ರಿ, ನಿಮ್ಮ ಅಪ್ಪಗೆಲ್ಲ ಕುಂತಲೆ ತಂದಾಕ್ಬೇಕು. ಯಾರು ಮಾಡಾಕ್ತಾರ? ನೋಡು ಶೋಭಾ, ಇದು ನಮ್ಮ ಕೂಡಿದ ಮನೆತಾನ. ನಾಳೆ ನಮ್ಮ ತಮ್ಮಗ ಅವ್ನ ಹೆಂಡತಿಗೆ ಗೊತ್ತಾದ್ರೆ ಏನು ತಿಳ್ಕೊಳಕಿಲ್ಲ. ನೋಡ್ರಿ, ನಿಮ್ಮ ತಮ್ಮನ ಹೆಂಡತಿ ನಾನು ಸೇರಿ ಪ್ಲಾನ್ ಮಾಡಿ ಮೊದಲ ನಿಮ್ಮ ಅಪ್ಪನ ಹೊರಗೆ ಹಾಕಿ. ಏನು ಸುಮಾನ ಕೂಡ ಇಂಥ ತೆಗೆದ ಮಾಡತ್ತೀರ? ಅಲ್ಲ ಶೋಭಾ, ಇದು ನಿಮ್ಮ ತೆಗೆದಲ್ಲ. ನೋಡ್ರಿ, ನಮ್ಮ ಗಂಡುಗಳ ಜೊತೆ ನಾವು ಚೆನ್ನಾಗಿರ್ಬೇಕಂತೇಳಿ ಆಸೆ ಪಟ್ಟವರು. ನಿಮ್ಮ ಅಪ್ಪ ನೀವು ಹೊರಗೆ ಹಾಕ್ಲಿಕ್ಕಂದ್ರೆ ನಾವು ನಿಮ್ಮ ಜೊತೆ ಇರಂಗಿಲ್ಲ. ಶೋಭಾ ಹುಚ್ಚಿಗೆ ಅದೇನು? ಯಾಕೆ ಮಾತಾಡತ್ತಿ ಇವತ್ತು? ನೋಡ್ರಿ, ನಿಮ್ಮ ಅಪ್ಪಗೆ ಮಾಡಿ ಹಾಕಿ ಸಾಕಾಗೈತಿ. ಮೊದಲು ನಿಮ್ಮ ಅಪ್ಪನ ಹೊರಗೆ ಹಾಕ್ಬೇಕು. ಅಶೋಕ, ರಮೇಶ, ಯಾಕಪ್ಪ ಏನೋ ಮಾತಾಡ್ಬೇಕಂದ್ರಿ ಇಬ್ರು ಗಪ್ಪ ನಿಂತಿರ್ಲ, ಏನು ಹೇಳ್ರು? ಅಪ್ಪ ಏನಿಲ್ಲಪ್ಪ, ಒಂದು ಮಾತೈತಿ, ಅದನ್ನ ಎಲ್ಲಿ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಹಚ್ಕೊಚ್ಚತ್ತ ನಾನು ಹೇಳಕತ್ತಿಲ್ಲ. ಅಶೋಕ, ನೀ ಅಂದ ಮಾತ ಮನಸ್ಸಿಗೆ ಹಚ್ಕೊಳ್ದ? ಇಲ್ಲೋ, ನನ್ನ ಮಕ್ಕಳು ನೀವು ನನ್ನ ಕಣ್ಣಿದ್ದಂಗೆ. ನೀವೊಂದು ಮಾತು ಯಾವತ್ತೂ ಮನಸ್ಸಿಗೆ ಹಚ್ಕೊಳಲ್ಲ, ಅಂಥ ಮಾತ ನೀವೇನು ಮಾತಾಡಲ್ಲ. ಏನಂತ ಒಡೆದು ಹೇಳು ರಮೇಶ, ನೀರ ಹೇಳಪ್ಪ. ಏನಿಲ್ಲಪ್ಪ, ನಿನಗಂತರೂ ವಯಸ್ಸಾಯ್ತು, ನಿನ್ನಿಂದ ಮನ್ಯಾಗ ಸ್ವಲ್ಪ ಕಿರಿಕಿರಿ. ರಮೇಶ, ಏನು ನೀ ಮಾತಾಡಿದ ಮಾತಾ? ಅಶೋಕ, ನನ್ನಿಂದ ಮನ್ಯಾಗ ಕಿರಿಕಿರಿ? ನಾ ಏನು ಕುಡಿದು ಬರವ, ನಾ ಏನು ಯಾರಿಗಾರ ಕಿರಿಕಿರಿ ಮಾಡವ, ನಾ ಯಾರಿಗಾರ ಅನ್ನವ ಆಡವ? ನನ್ನಿಂದ ಏನು ಕಿರಿಕಿರಿಯೋ? ಬಾಯ್ ಬಿಟ್ಟು ಓಡೋದು ಹೇಳ. ಹಿಂಗ್ಯಾಕೆ ಸುದ್ದಿ ಬೆಳೆಸಿ ಮಾತಾಡಕತ್ತ ನೀವ? ಹೌದಪ್ಪ, ಅವ ಅಣ್ಣು ಮಾತು ಕರೆ ಐತಿ. ನಿನ್ನಿಂದ ಕಿರಿಕಿರಿ ಅಲ್ಲ, ಮನ್ಯಾಗ ನಿನ್ನಿಂದ ಕೆಲಸ ಭಾಳ ಕಿರಿಕಿರಿ ಆಗತ್ತವ. ಅಶೋಕ, ರಮೇಶ, ಎಂದೂ ನೀವು ಹಿಂಗೆ ಮಾತಾಡ್ಲಾರ ಮನುಷ್ಯಾರ ಅಲ್ಲ. ಯಾಕೋ ಇವತ್ತು ಹಿಂಗೆ ಮಾತಾಡಕತ್ತೀರಿ? ಹಾಂ, ಏನಂತ ಕಡ್ಡಿ ಮುರಿದಂಗೆ ಮಾತಾಡ್ಬಿಡ್ರು ನಿಮ್ಮ ಅಪ್ಪನ ಮನ್ಸಿಗೆ ನೆಮ್ಮದಿರ ಸಿಕ್ಕಂಗಾಕೈತಿ. ಏ ಕಿರಿಕಿರಿ ಅಂತ ಏನಿಲ್ಲಪ್ಪ, ನಿನ್ನ ಸಂಬಂಧ ಮನ್ಯಾಗ ಅಡಿಗೆ ಮಾಡಿ ಹಾಕಿ ಅವ್ರಿಗೆ ಒಂದು ಸ್ವಲ್ಪ ಬೇಸರ ಆಗತೈತಿ. ಸ್ವಲ್ಪ ನೀ ಯಾವ್ದ್ರೆ ಅನಾಥ ಆಶ್ರಮದ ಇದ್ರೆ. ಅಪ್ಪ ನೀನು ಹಾಳಾಗಿ ಮಾಡ್ಕೋಬೇಡಪ್ಪ. ಅನಾಥಾಶ್ರಮ ಅಂದ್ರೆ ಅಲ್ಲಿ ಯಾರು ಇರಲ್ಲ ಅಂತ ತಿಳ್ಕೊಬೇಡ. ಅಲ್ಲಿ ಎಲ್ಲರೂ ಇರ್ತಾರೆ, ನಿನಗೆ ಊಟಕ್ಕೆ ಹಾಕೋರು ಇರ್ತಾರೆ, ನಿನ್ನ ಬಗ್ಗೆ ವ್ಯವಸ್ಥೆ ಮಾಡೋರು ಇರ್ತಾರೆ. ನೀನು ಹಾಳಾಗಿ ಮಾಡ್ಕೋಬೇಡಪ್ಪ, ಅಲ್ಲಿ ನಿನಗೆ ಸರಿಯಾಗಿ ಹೊಂತೈತಿ. ಎಲ್ಲರೂ ಇರ್ತಾರಂದ್ರ ನಾ ಜನ್ಮ ಕೊಟ್ಟ ಮಕ್ಳು ಇರ್ತಾರೇನೋ? ಹೊತ್ಕೊಂಡ್ರೆ ನನ್ನ ಮಕ್ಳು ಮಾರಿ ನೋಡ್ದಾಕೈತೇನೋ? ನನ್ನ ಮಕ್ಳ ಪ್ರೀತಿ ವಾತ್ಸಲ್ಯ ಅಲ್ಲಿ ತುಂಬಿರ್ತೈತೇನೋ? ಮುಪ್ಪಿನ ಕಾಲಕ್ಕೆ ಜ್ವಾಪಾನ ಮಾಡಕ್ಕ ಗಂಡಸು ಮಕ್ಳು ಬೇಕಂತೇಳಿ 10 ದೇವ್ರಿಗೆ ಹರಕೆ ಹೊತ್ತ ನಿಮ್ಮಿಬ್ಬರನ್ನ ಹಾಡದೆ. ಆದ್ರೆ ನೀವಿನ ದಟ್ಟ ಪುಟ್ಟಿರುವಾಗ ನಿಮ್ಮ ಅಪ್ಪನ ಅನಾಥಾಶ್ರಮಕ್ಕೆ ಹಾಕ್ಬೇಕತ್ ಮಾಡಾಕತ್ತೀರಲ್ಲೋ, ಅನಾಥಾಶ್ರಮಕ್ಕೆ ಹಾಕ್ಬೇಕತ್ ಮಾಡಾಕತ್ತೀರ. ಅಪ್ಪ ಅನಾಥಾಶ್ರಮ ಅಂದ್ರೆ ಅನಾಥಾಶ್ರಮ ಅಲ್ಲಪ್ಪ, ವೃದ್ಧಾಶ್ರಮ. ಅಲ್ಲಿ ನಿನ್ನಂತ ವಯಸ್ಸಾದವ್ರು ಇರ್ತಾರೆ, ನಿನಗೂ ಅವ್ರ ಜೋಡಿ ಮಾತಾಡಕ್ಕೆ ಅನುಕೂಲ ಆಕೈತಿ. ಅವ್ರ ಜೋಡಿ ಏನಂತ ಮಾತಾಡ್ಲು? ನೋಡ್ರಪ್ಪ, ನನಗೂ ಇಬ್ರು ಗಂಡಸ್ ಮಕ್ಳಿದ್ರು, ಅವ್ರಿಗೆ ಒಂದು ಹೊತ್ತಿನ ಕೂಳು ಮಾಡಿ ಹಾಕೋದಾಗ್ಲಿಲ್ಲ. ಅದಕ್ಕೆ ನಾನು ಇಲ್ಲಿ ತಂದು ಹಾಕಿರ ಅಂತೇಳಿ ನಿಮ್ಮ ಮರ್ಯಾದೆ ಕಳಿಗೆ ಕೆಲಸ ಮಾಡ್ಲೇನು ಅಲ್ಲಿ ಹೋಗಿ? ಅಪ್ಪ ಯಾಕೆ ಹಿಂಗೆ ಚುಚ್ಚು ಮಾತಾಡ್ತಿ? ನಾವು ಹೇಳೋದು ನಿನ್ನ ಒಳ್ಳೇದಕ್ಕೆ, ಅಲ್ಲೆಲ್ಲ ಅನುಕೂಲ ಇರ್ತೈತಿ, ಆರಾಮಾಗಿರ್ತಿ ಅಲ್ಲೇ. ಈ ಮಾತು ಕೇಳಿ ನಗಬೇಕು ಒಳಬೇಕು ಒಂದೂ ತಿಳಿವಲ್ದು. ನಾ ನಿಮಗೆ ಚುಚ್ಚು ಮಾತಾಡಕತ್ತೀನಿ ಅಂದ್ರೆ ನೀವು ಮಾತಾಡಿದ ಮಾತು ಏನು ಸಂಬಂಧ ಇಲ್ಲೇನೋ? ಹಡದಪ್ಪ ನಾವು ಮನೆ ಬಿಟ್ಟು ಹೊರಗೆ ಹಾಕಕತ್ತಿರಲ್ಲ, ಮೆಚ್ಚಬೇಕಪ್ಪ.
ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿನಿ ಅನ್ನೋದು ಮೆಚ್ಚಬೇಕು. ರಮೇಶ 60 ವಯಸ್ಸಾಗನ ಅರುಬರು ಅಂತಾರಲ್ಲ, ಹಂಗ ಅವ ಏನು ಮಾತಾಡ್ತಾನ ಅವಂಗೆ ತಿಳಿಯಂಗಿಲ್ಲ. ಅಪ್ಪ ನಾ ಹೇಳ್ದಟ್ ಮಾಡ. ರಮೇಶ, ಏನು ನಿಮ್ಮ ಅಣ್ಣ ಮಾತಾಡೋ ಮಾತಾ? ನೀರು ಸ್ವಲ್ಪ ತಿಳಿಸಿ ಹೇಳಪ್ಪ ಅವಂಗ. ನನ್ನ ಮನೆ ಬಿಟ್ಟು ಹೊರಗಾಗ್ತಾನತ್ತು. ಇಲ್ಲಪ್ಪ, ನಾನು ನಿಮ್ಮ ಕಣ್ಣು ಮುಂದೆ ಇರಬೇಕು. ದಿನ ಹೊತ್ಕೊಂಡ್ರೆ ನಿಮ್ಮ ಮಾರಿ ನೋಡ್ಬೇಕು. ನಿಮ್ಮ ಅಣ್ಣ ಏನೋ ತಿಳಿಲಾರ ಮಾತಾಡೋಣ. ನೀನ ಸ್ವಲ್ಪ ಕಲ್ತವ. ಹೇಳಪ್ಪ ನಿಮ್ಮ ಅಣ್ಣ ಈ ಅಪ್ಪನ ಮನೆ ಬಿಟ್ಟು ಹೊರಗೆ ಹಾಕ್ಬೇಡತ್ ಹೇಳಪ್ಪ. ಅಪ್ಪ ನೀ ಯಾಕೆ ಸುಮ್ಮನೆ ಚಿಂತೆ ಮಾಡ್ತಿ? ಮನ್ಯಾನಕ್ಕಿಂತಲ್ಲಿ ಒಂದು ಗುಂಜಿ ಹೆಚ್ಚಿಗೆ ಇರ್ತೈತಿ, ಯಾಕೆ ವಿಚಾರ ಮಾಡ್ತಿ? ಯವ್ವ, ನಾ ಹಾಡಿದ ಮಕ್ಕಳು ನಮಗೆ ಆಗಲಿಲ್ಲ. ನಮ್ಮ ಮನೆ ಸ್ವಸ್ಥರಂದ್ರು ನೀವ, ನಮ್ಮ ಮನೆ ಹೆಣ್ಮಕ್ಳು ಅಂದ್ರು ನೀವ. ನೀನವ ನಿಮ್ಮ ಮುಂದೆ ಒಟ್ಟು ನಾ ಇರ್ಬೇಕು. ನನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬೇಡ್ರವ, ಕಳಿಸ್ಬೇಡ್ರಿ. ನಿಮ್ಮ ಗಂಡುಗಳಿಗೆ ನೀವು ಹೇಳಿದ್ರೆ ಕೇಳ್ತಾರವ, ನಿಮ್ಮ ಮಾತವ್ರು ಕೇಳ್ತಾರ. ಹೈ ಮಾವರ, ನಿಮ್ಮನ್ನ ಮನೆ ಬಿಟ್ಟು ಹೊರಗಾಗ್ತಾರಂತ ಹಿಂಗ್ರಿ ಅವರು? ನಾ ಹಾಡಿದ ಮಕ್ಕಳು ಎಂದೂ ಹಿಂಗೆ ಮಾತಾಡಿದ್ದಿಲ್ಲವ. ಆದ್ರೆ ಇವ್ರು ಮಾತಾಡಿದ್ ನೋಡಿದ್ರೆ ನನಗೆ ಸಿಡಲ್ ಬಡ್ದಂಗೆ ಆಗ್ತೈತಿ. ಶೋಭಾ, ನಿನ್ನ ಮಾತು ಕೇಳ್ತಾರವ, ಅವರು ಕೇಳ್ತಾರ. ಒಟ್ಟೆ ನಿನ್ನ ಗಂಡಗೆ ನೀ ತಿಳಿಸಿ ಬುದ್ಧಿ ಹೇಳು, ನಿನ್ನ ಗಂಡಗೆ ನೀ ತಿಳಿಸಿ ಬುದ್ಧಿ ಹೇಳು. ಒಟ್ಟೆ ಈ ಮನೆ ಬಿಟ್ಟು ನನ್ನ ಹೊರಗೆ ಹಾಕಬೇಡ ಅಂತ ಹೇಳುವ, ಹಾಕಬೇಡ ಅಂತ ಹೇಳು. ಮಾವರ ಅವ್ರು ಹೇಳುದು ನಿಮ್ಮ ಒಳ್ಳೇದಕ್ಕೆ ಇರ್ಬೋದು ನೋಡ್ರಿ, ನಿಮ್ಮ ಮಕ್ಕಳಲ್ಲ. ನನ್ನ ಒಳ್ಳೇದಕ್ಕವ, ನನ್ನ ಒಳ್ಳೇದು ಅವ್ರು ವಿಚಾರ ಮಾಡೋರು ಇದ್ರ ಹಂಗೆ ಮಾತಾಡ್ತಿದ್ದಿಲ್ಲವ, ಹಂಗೆ ಮಾತಾಡ್ತಿದ್ದಿಲ್ಲ. ಜನ್ಮ ಕೊಟ್ಟ ಅಪ್ಪನ ಮನೆ ಬಿಟ್ಟು ಹೊರಗೆ ಹಾಕಕ್ಕೆ ತಯಾರಾಗ್ಯಾರ ಅವರು. ಇನ್ಯಾ ಮಕ್ಕಳು ಯಾ ಸಂಬಂಧವ? ನಮ್ಮ ಮನೆ ಹೆಣ್ಮಕ್ಳು ತಿಳ್ಕೊತೀನಿ. ನಿಮ್ಮ ಗಂಡುಗಳಿಗೆ ನೀವು ತಿಳಿಸಿ ಬುದ್ಧಿ ಹೇಳಿದ್ರ ಬಾ ಪುಣ್ಯ ಬರ್ತದವಾ, ಬಾ ಪುಣ್ಯ ಬರ್ತದ. ಮಾವರ ಅವರು ಹಂಗ ಅನ್ಬಾರ್ದಾಗಿತ್ರಿ. ಅವ್ರು ಹೇಳುದು ಒಂದ್ ಮಾತು ಚಲೋ ಅನ್ಸತ್ರಿ. ಹೆಂಗೆ ಚಲೋ ಅನಿಸ್ತದವಾ? ಹೆಂಗೆ ಚಲೋ ಅನಿಸ್ತದ? ನಾ ಜನ್ಮ ಕೊಟ್ಟ ಮಕ್ಕಳನ್ನ ಬಿಟ್ಟ ವೃದ್ಧಾಶ್ರಮಕ್ಕೆ ಹೋಗೋದು ಚಲೋ ಅನಿಸ್ತೈತ? ನನ್ನ ಮನೆ ಸುಶಿಯಾಗಿ ಬಂದು ನಿಮ್ಮಿಬ್ಬರು ಮಾರಿ ನೋಡ್ಲಾರ ಅಲ್ಲಿ ಹೋಗಿರೋದು ಚಲೋ ಅನಿಸ್ತೈತ? ನನಗೇನ ಮೊಮ್ಮಕ್ಕಳನ್ನ ಆಡಿಸ್ಬೇಕು, ಈ ಮನ್ಯಾಗ ಇರ್ಬೇಕು, ಮೊಮ್ಮಕ್ಕಳು ಕರ್ಕೊಂಡು ಊರೆಲ್ಲ ತಿರುಗಾಡ್ಬೇಕು ಅನ್ನೋ ಆಸೆ ನಂದೈತಿ. ಆ ಆಸೆಗೆ, ಆ ಕನಸಿಗೆ ಕಲ್ಲು ಹೋಗಿತೀರಿ ಅವ, ಕಲ್ಲು ಹೋಗಿತೀರಿ. ಮಾವರ ನಿಮ್ಗಿಲ್ಲೆಲ್ಲ ಸರಿ ಅನ್ಸಂಗಿಲ್ಲ. ನೀವ್ ಅಲ್ಲಿ ಹೋಗುದ ಚಲೋ ಅನ್ಸತ್ತ. ನಾ ಹಿಂಗ ಅಂದಿನಂತೇಳಿ ನೀವೇನ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನಾನು ಹೇಳೋದು ನಿಮ್ ಒಳ್ಳೇದಕ್ಕೆ. ನೋಡುವ, ನಮ್ಮ ಮನೆ ಸಣ್ಣ ಸುಶಿ ನೀನು. ಇವ್ರು ಹೇಳಿದ್ರೆ ಯಾರೂ ಅರ್ಥ ಮಾಡ್ಕೊಳಕ್ ತಯಾರಿಲ್ಲ. ಎಲ್ಲ ತಿಳಿದಕ್ಕಿದಿ, ನೀನ ಸ್ವಲ್ಪ ತಿಳಿಸಿ ಹೇಳುವ, ತಿಳಿಸಿ ಹೇಳ. ಮಾವರ ಅಕ್ಕನ ಮಾತು ಹೆಂಗ್ ಮೀರ್ಲಿಲ್ರಿ? ಅಕ್ಕ ಹೇಳೋದು ಯಾಕೋ ಚಲೋ ಅನ್ಸಾಕತ್ತದ. ಅಕ್ಕನ ಮಾತು ಕೇಳ್ಬಿಡ್ರಿ. ನಿಮ್ ಮಕ್ಳ ಸ್ವಂತ ಬುದ್ಧಿಯಿಂದ ಹೊರಗೆ ಹಾಕ ಕುಂತಿಲ್ಲ. ಅದು ನಾವು ಮಾಡಿದ ಪ್ಲಾನ್. ಏನುವ ನೀವು ಹೇಳಾಕತ್ತಿದ ಮಾತಾ? ಮನಿ ಸೊಸಿ ಅಂದ್ರ ಮನಿ ಬೆಳಗು ಜ್ಯೋತಿ ಆಗಿರ್ಬೇಕತ್ತ. ಆದ್ರೆ ನೀವು ಮನಿ ಮುರಿಬೇಕತ್ ಮಾಡಾಕತ್ತೀರ. ನನ್ನ ಮಕ್ಕಳು ಯಾವತ್ತೂ ನನ್ನ ಮಾತು ಮೀರಿದ್ದಿಲ್ಲ. ಯಾಕೆ ಹಿಂಗೆ ಬದಲಾದ್ರು ಅದ ಚಿಂತೆ ಕೂತಿದ್ಯಾ. ಆದ್ರೆ ನನ್ನ ಮನೆಗೆ ಬಂದು ಇಂಥ ದಗದ ಮಾಡುದಾ? ಹಾ, 3 ಹೊತ್ತು ನಿನಗೆ ಮಾಡಿ ಹಾಕಕ್ ಆಗುದಿಲ್ಲ. ಕುಂತ್ರೂಟ ನಿಂತ್ರೂಟ ಎಂತೆಂತರ್ಗ ಸಾವು ಬರುತ್ತೆ. ನಿನಗ್ಯಾಕೆ ಬರೋದು? ಸಾವ ಬರ್ತೈತಿವಾ? ನಿಮ್ಮ ಮಾತು ಕೇಳಿದ್ರೆ ಇದ್ದು ಸತ್ತಂಗ. ಇನ್ನು ಸಾತಿಗಿಂತ ಹೆಚ್ಚು ಸತ್ವಾ, ಹೆಚ್ಚು ಸತ್. ಅಲ್ಲ, ಇಷ್ಟೆಲ್ಲ ಹೇಳಿದ್ರಿ ನಿಮ್ಮಪ್ಪ ಮನೆ ಬಿಟ್ಟು ಹೋಗಿ ತಯಾರಿಲ್ಲಲ್ಲ? ನಮ್ಮ ಮುಂದೆ ಹೊರಗಾಗ್ತೀನಿ ಅಂತ ನಾಟಕ ಮಾಡಾಕತ್ತೀರೇನ್ರಿ ನೀವು? ನಮಗೇನಷ್ಟು ತಿಳಿಯಂಗಿಲ್ಲ ಅಣ್ಣ, ನೀರೇ ಹೇಳ. ಅವಂಗ ಯಾವ ರೀತಿ ಹೇಳಿದ್ರು ತಿಳಿಯಲಾಗೈತಿ. ನಾವ ಒಂದು ಏನಾರ ಪ್ಲ್ಯಾನ್ ಮಾಡ್ಬೇಕು. ಈ ಪ್ಲ್ಯಾನ್ ಮಾಡಿದ್ರೆ ಹೆಂಗೆ? ಏನಣ್ಣ ಅಂತ ಮಾತು? ರಮೇಶ, ನಾವ ಜಗಳದಂಗೆ ಮಾಡೋಣ, ನಾವ ಬ್ಯಾರೆದಂಗೆ ಮಾಡೋಣ. ಅವಾಗ ಅಪ್ಪ ನಿನ್ನ ಮನ್ಯಾಗ ಇರಲಿ, ನನ್ನ ಮನ್ಯಾಗ ಇರಲಿ ಅಂತ ನಾವ ಜಗಳದಂಗೆ ಮಾಡೋಣ. ಅವಾಗ ಅವಂಗ ಕೆಟ್ಟಾಗಿ ತಾನ ಮನೆ ಬಿಟ್ಟು ಹೋಗ್ತಾನ. ಇಷ್ಟೆಲ್ಲ ಮಾಡಿದ್ರು ಅವ ಮನೆ ಬಿಟ್ಟು ಹೋಗ್ಲಿಕ್ಕಂದ್ರೆ ಒದ್ ಹೊರಗಾಕೋನು.
ಅವಂಗೂ ಗೌರ್ಮೆಂಟ್ದಿಂದ ತಿಂಗಳ ಪೆನ್ಷನ್ ಬರ್ತೈತಿ ಅದ್ರಾಗ 1 ರೂಪಾಯಿನೂ ನಮಗೆ ಕೊಡಂಗಿಲ್ಲ ಮತ್ತು ನಮ್ಗೆ ಗುಳಿಗೆ ಔಷಧ ತೊಗೊಂಬಾತ್ ಹೇಳ್ತಾನೆ. ಮತ್ತು ಕುಂತಲ್ಲೇ ಊಟ ತಂದು ಕೊಡ್ಬೇಕು. ತಮ್ಮ ಜೀವನ ತಾವ ನೋಡ್ಕೊಂತಾರಿ ಮತ್ತು ಗೌರ್ಮೆಂಟಿಂದ ಪೆನ್ಷನು ಬರ್ತದ. ಸುಮ್ಮ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ರಿ. ಸುಮಾ ನಮ್ದು ಅದ ಪ್ಲಾನ್ ಐತೆ ಅಣ್ಣ. ಇನ್ನು ಮ್ಯಾಗ ಒಟ್ಟೆ ಲೇಟ್ ಮಾಡೋದು ಬೇಡ. ಆ ಮುದುಕನ ಹೊರಗೆ ಹಾಕ್ಬಿಡು. ಶೋಭಾ ಯಾಕೋ ಮೈಯಾಗ ಭಾಳ ಹುಷಾರಿದ್ದಂಗಿಲ್ಲವ. ಸ್ವಲ್ಪ ದವಾಖಾನೆ ತಕ ಕರ್ಕೊಂಡು ನಡೀವ. ದವಾಖಾನಿ ಇನ್ನೆಲ್ಲ ದವಾಖಾನಿ, ಮನೆ ಬಿಟ್ಟು ಹೊರಗೆ ಹೋಗ್ಬಿಡು. ನಿಂದು ಮಾಡಿ ಸಾಕಾಗೈತಿ. ಅಶೋಕ ಏನು ನೀ ಮಾತಾಡು ಮಾತು ಹಾಡುದಪ್ಪು, ಮೈಯಾಗ ಭಾಳ ಆರಾಮಿಲ್ಲ. ಸ್ವಲ್ಪ ದವಾಖಾನೆ ತಕ ಕರ್ಕೊಂಡು ಹೋಗು. ಬೇಕಾದ್ರೆ ನಿನಗೆ ಕಾಲು ಬೀಳ್ತೀನೋ. ರೀ ಇದನ್ನ ಊರ್ ತುಂಬ ರಂಬಾಟ್ ಮಾಡ್ತಾನ. ಮೊದಲ ಮನೆ ಬಿಟ್ಟು ಹೊರಗೆ ಹಾಕ್ರಿ. ದಿನಿಗೆ ಹೆಚ್ಚಿಗೆ ಮಾಡಕತ್ತಾನ. ಹೊರಗೆ ಹಾಕ್ರಿ ಇವ್ನ. ಮುಪ್ಪಿನ ಕಾಲಕ್ಕೆ ಗಂಡಸ್ ಮಕ್ಕಳು ಬೇಕಂತೇಳಿ ನಿಮ್ಮಿಬ್ಬರನ್ನ ಹಡದ ಅಪ್ಪ ಎಂಥ ಮರ್ಯಾದೆ ಕೊಟ್ಟರು, ಎಂಥ ಮರ್ಯಾದೆ ಕೊಟ್ಟರು. ತಿಂಗಳ ಗೌರ್ಮೆಂಟಿಂದ ಪೆನ್ಷನ್ ಬರ್ತದ. ಆ ರೊಕ್ಕ ನಮ್ಗೆ 1 ರೂಪಾಯಿ ಕೊಡೋಂಗಿಲ್ಲ. ಅದ ರೊಕ್ಕದಾಗ ಎಲ್ಲರೂ ಹೋಗಿ ಬದುಕ್ರಿ. ಪೆನ್ಷನ್ ರೊಕ್ಕ ಬೆಲೆ ಕಟ್ಟಲಾಗದಂಥ ಆಸ್ತಿನ ನಿಮ್ಮ ಹೆಸರಲ್ಲೇ ಬರ್ದೀನಿ. ಅದನ್ನೆಲ್ಲ ಬಿಟ್ಟು ನನ್ನ ಪೆನ್ಷನ್ ರೊಕ್ಕದ ಮ್ಯಾಗ ನಿಮ್ಮ ಕಣ್ಣು ಯಾಕೆ ಬಿತ್ತವ? ನಿಮ್ಮ ಕಣ್ಣು ಯಾಕೆ ಬಿತ್ತು? ನಿಮ್ಮ ಗೋಳು ಪುರಾಣ ಕೇಳಕ್ ನಮ್ಗೆ ಟೈಮ್ ಇಲ್ಲ. ಮೊದಲ ಮನೆ ಬಿಟ್ಟು ಹೊರಗೋರಿ. ಮಾನ ಮರ್ಯಾದಿದ್ದವರು ಇಲ್ಲಿ ನಿಂದ್ರಂಗಿಲ್ಲ. ಒಂದು ಕ್ಷಣ ಹೊರಗೋಗಿ. ಮನಿ ಬಿಟ್ಟು ಹೊರಗೆ ಹೋಗಂದ್ರೆ ಹೋಗಂಗಿಲ್ವಾ? ಕೈ ಹಿಡ್ದು ನುಗ್ಗಿಸ್ರಿ ಕಡೆ.